ವಿಜೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ಗೆ ಅಸ್ತ್ರ. ವಿಜೇಂದ್ರರನ್ನ ಕೆಳಗಿಳಿಸಲು ಯತ್ನಾಳ್ಗೆ ಸಿಕ್ತು ಚಾನ್ಸ್. ಅಮಿತ್ ಶಾ ಮೂಲಕವೇ ದಾಳವನ್ನ ಉರುಳಿಸ್ತಾರ ಯತ್ನಾಳ್. ಶೀಘ್ರವೇ ದೆಹಲಿಗೆ ಹಾರಲಿದೆ ಶಾಸಕ ಯತ್ನಾಳ್ ಅಂಡ್ ಟೀಮ್. ಅಮಿತ್ ಶಾ ಭೇಟಿ ವೇಳೆ ದಾಖಲೆ ಸಮೇತ ದೂರು. ವಿಜೇಂದ್ರ ವಿರುದ್ಧ ದಾಖಲೆ ಸಮೇತ ಕಂಪ್ಲೇಂಟ್. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಅಮಿತ್ ಶಾಗೆ ಸಾಕ್ಷ್ಯ ಸಮೇತವಾಗಿ ದೂರನ್ನ ಕೊಡಲು ಯತ್ನಾಳ್ ಫುಲ್ ರೆಡಿ. ಇತ್ತೀಚೆಗೆ ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ಸಚಿವ ಅಮಿತ್ ಶಾ. ಈ ವೇಳೆ ಅಮಿತ್ ಶಾ ಭೇಟಿಯಾಗಿದ್ದ ಅರವಿಂದ್ ಲಿಂಬಾವಳಿ ಭೇಟಿ ವೇಳೆ ದೆಹಲಿಗೆ ಬುಲಾವ್. ದೆಹಲಿಗೆ ಬರುವಂತೆ ಸೂಚಿಸಿದ್ದ ಕೇಂದ್ರ ಸಚಿವ ಅಮಿತ್ ಶಾ. ಈ ಆಹ್ವಾನವೇ ಈಗ ಅಸ್ತ್ರ ಮಾಡಿಕೊಳ್ಳಲು ಯತ್ನಾಳ್ ಟೀಮ್ ಫುಲ್ ಪ್ಲಾನ್. ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೊಂದು ಸುತ್ತಿನ ಹೊಸ ತಿರುವು ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದುವೇ BY ವಿಜೇಂದ್ರ ಅವರನ್ನ ಶತಾಯಗತಾಯವಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಈಗಾಗಲೇ ಬಿಜೆಪಿಯ ಹಿರಿಯ ಶಾಸಕರಾಗಿರುವಂತಹ ಯತ್ನಾಳ್ ಅಂಡ್ ಟೀಮ್ ಹಲವು ಪ್ರಯತ್ನಗಳನ್ನ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾಗಬೇಕು, ಚುನಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ನಡುವೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ಗೆ ಈಗ ಅಸ್ತ್ರ ಸಿಕ್ಕಿಬಿಟ್ಟಿದೆ. ಅಂದ್ರೆ ಯತ್ನಾಳ್ ಅವರಿಗೆ ಈ ಬಾರಿ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಏನದು ಅಂದ್ರೆ ಅಮಿತ್ ಶಾ ಮೂಲಕವೇ ದಾಳವನ್ನ ಉರುಳಿಸ್ತಾರ ಯತ್ನಾಳ್ ಅವರು ಅನ್ನುವಂಥದ್ದು. ಯಾಕಂದ್ರೆ ಶೀಘ್ರವೇ ದೆಹಲಿಗೆ ಹೋಗ್ಲಿದ್ದಾರೆ ಯತ್ನಾಳ್ ಅವರು. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಆ ಹೊತ್ನಲ್ಲಿ ದಾಖಲೆ ಸಮೇತ ದೂರು. ವಿಜೇಂದ್ರ ವಿರುದ್ಧ ದಾಖಲೆ ಸಮೇತವಾಗಿ ಕಂಪ್ಲೇಂಟ್ ಅನ್ನ ಕೊಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈಗಾಗಲೇ ವಿಜೇಂದ್ರ ಅವ್ರ ಮೇಲೂ ಬಿಜೆಪಿಯಲ್ಲೇ ಒಂದು ಆರೋಪ ಇದೆ, ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನುವಂತ ರೀತಿಯಲ್ಲಿ. ಈ ಬಗ್ಗೆ ಸಾಕ್ಷ್ಯ ಸಮೇತ ದೂರನ್ನ ಕೊಡೋದಕ್ಕೆ ಯತ್ನಾಳ್ ಫುಲ್ ರೆಡಿ. ಯಾಕಂದ್ರೆ ಇತ್ತೀಚೆಗಷ್ಟೇ ಖಾಸಗಿ ಕಾರ್ಯಕ್ರಮ ಒಂದಕ್ಕೆ ಕೇಂದ್ರ ಸಚಿವರಾಗಿರುವಂತ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು. ಈ ಭೇಟಿಯ ಹೊತ್ತಲ್ಲೇ ಯತ್ನಾಳ್ ಅವರ ಟೀಮಲ್ಲಿ ಗುರುತಿಸಿಕೊಂಡಿರುವಂತ ಅರವಿಂದ್ ಲಿಂಬಾವಳಿ ಅವರು ಭೇಟಿಯನ್ನ ಮಾಡಿದ್ದಾರೆ ಅಮಿತ್ ಶಾ ಅವರನ್ನ. ಆ ಹೊತ್ತಿನಲ್ಲಿ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡು ದೆಹಲಿಗೆ ಹೋಗಿ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ಕಸರತ್ತು ಮಾಡೋದಕ್ಕೆ ಅಸ್ತ್ರವನ್ನ ರೆಡಿ ಮಾಡಿಕೊಂಡಿದ್ದಾರೆ ಯತ್ನಾಳ್ ಅಂಡ್ ಟೀಮ್. ಈ ಮೂಲಕವಾಗಿ ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಯಾವ ಹಂತಕ್ಕೆ ತಿರುಗುತ್ತೆ ಕಾದು ನೋಡಬೇಕು.